ನಮಸ್ಕಾರ ಸ್ನೇಹಿತರೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯ ಯಾವಾಗಲೂ ಕುತೂಹಲಕಾರಿ. ಮಮತಾ ಬೆನರ್ಜಿ ಅಥವಾ ಅಭಿಮಾನಿಗಳು ಪ್ರೀತಿಯಿಂದ ಕರೆಯುವ ದೀದಿ ಬಂಗಾಳದಲ್ಲಿ ದಶಕಗಳ ಕಾಲ ಆಧಿಪತ್ಯ ಸ್ಥಾಪಿಸಿದರು. ಆದರೆ ಸತತ 3 ಬಾರಿ ವಿಜಯದ ಪತಾಕೆ ಹಾರಿಸಿದ ನಂತರ ಈಗ ಟಿಎಂಸಿ ಪಕ್ಷಕ್ಕೆ ಭಾರೀ ಹಿನ್ನಡೆಯಾಗಿದೆ. ದೀದಿಯ ಈ ಸೋಲಿನ ಹಿಂದೆ ಇರುವ 5 ಪ್ರಮುಖ ಕಾರಣಗಳು ಯಾವ್ಯಾವು? ಬನ್ನಿ ಇಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಯಾವುದೇ ಪಕ್ಷ ಅಧಿಕಾರದಲ್ಲಿ ದೀರ್ಘಕಾಲ ಇದ್ದಾಗ ಅಲ್ಲಿ ಭ್ರಷ್ಟಾಚಾರದ ಬೇರುಗಳು ಆಳವಾಗಿ ಇಳಿಯುತ್ತವೆ. ಟಿಎಂಸಿ ವಿಷಯದಲ್ಲೂ ಆಗಿದ್ದು ಅದೇ. ಸತತ ಗೆಲುವಿನಿಂದಾಗಿ ಪಕ್ಷದ ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಉನ್ನತ ನಾಯಕರವರೆಗೆ ಒಂದು ರೀತಿಯ ದುರಹಂಕಾರ ಮನೆ ಮಾಡಿತ್ತು. ನಮ್ಮನ್ನು ಸೋಲಿಸುವರೇ ಇಲ್ಲ ಎಂಬ ಮನೋಭಾವ ಜನಸಾಮಾನ್ಯರಿಂದ ಪಕ್ಷವನ್ನು ದೂರ ಮಾಡಿತು. ಸ್ಥಳೀಯ ಮಟ್ಟದಲ್ಲಿ ನಡೆದ ಲೂಟಿ ಮತ್ತು ಆಡಳಿತ ಹಠಮಾರಿ ಧೋರಣೆ ಜನರಲ್ಲಿ ಆಕ್ರೋಶ ಮಾಡಿಸಿತು. ಬಂಗಾಳದ ಚುನಾವಣೆಯಲ್ಲಿ ಅಕ್ರಮ ವಲಸಿಗರು ಎಂಬುದು ದೊಡ್ಡ ಅಸ್ತ್ರವಾಯಿತು. ಬಾಂಗ್ಲಾದೇಶದಿಂದ ಬರುವ ಅಕ್ರಮ ವಲಸಿಗರಿಗೆ ಮಮತಾ ಬೆನರ್ಜಿ ರಕ್ಷಣೆ ನೀಡುತ್ತಿದ್ದಾರೆ ಮತ್ತು ಅವರಿಗೆ ಮತದಾರ ಗುರುತಿನ ಭೇಟಿ ಚೀಟಿ ಕೊಡಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ತುಷ್ಟೀಕರಣ ರಾಜಕಾರಣದಿಂದಾಗಿ ಹಿಂದೂ ಮತದಾರರು ಒಂದಾದರು. ನಮ್ಮ ನೆಲದಲ್ಲಿ ನಮಗೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿ ಮತಗಳು ಧ್ರುವೀಕರಣಗೊಂಡವು. ಒಬ್ಬ ಮಹಿಳಾ ಮುಖ್ಯಮಂತ್ರಿ ಇದ್ದರೂ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ದಾಳಿಗಳು ನಿಲ್ಲಲಿಲ್ಲ ಎಂಬುದು ವಿಪರ್ಯಾಸ. ರಾಜ್ಯದ ಹಲವು ಭಾಗಗಳಲ್ಲಿ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯಗಳ ವಿರುದ್ಧ ಸರ್ಕಾರ ತಕ್ಷಣದ ಕ್ರಮ ಕೈಗೊಳ್ಳಲಿಲ್ಲ, ವಿಫಲವಾಯಿತು. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾಮಾನ್ಯ ಜನರಲ್ಲಿ ಅಭದ್ರತೆಯ ಭಾವನೆ ಮೂಡಿಸಿತು. ಸಂದೇಶ ಖಾಲಿಯಂತಹ ಘಟನೆಗಳು ದೀದಿ ಸರ್ಕಾರಕ್ಕೆ ದೊಡ್ಡ ಕಲಂಕ ತಂದುವು. ಯಾವ ಜನತೆಯ ಭವಿಷ್ಯದೊಂದಿಗೆ ಆಟವಾಡಿದ ಶಿಕ್ಷಕರ ನೇಮಕಾತಿ ಹಗರಣ ಟಿಎಂಸಿ ಪಕ್ಷಕ್ಕೆ ಮರಣ ಶಾಸನವಾಯಿತು. ಅರ್ಹ ಅಭ್ಯರ್ಥಿಗಳನ್ನು ಬಿಟ್ಟು ಹಣ ನೀಡುವುದವರಿಗೆ ಕೆಲಸ ನೀಡಿದ ಆರೋಪ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಚಿವರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಪತ್ತೆಯಾದ ದೃಶ್ಯಗಳು ಬಂಗಾಳದ ಜನರನ್ನು ಬೆಚ್ಚಿಬೀಳಿಸಿದವು. ಇದು ಯಾವ ಮತದಾರರನ್ನು ಪಕ್ಷದ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತು. ಒಟ್ನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಟಿಎಂಸಿ ಕಾಲ ನಂತರದಲ್ಲಿ ಭ್ರಷ್ಟಾಚಾರ ಮತ್ತು ಆಂತರಿಕ ಕಲಹಗಳಿಂದ ಸುರಿಯಿತು. ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ. ದೀದಿ ವಿಫಲರಾದರು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.